ಹೇಳುವುದು ಸಿಂಗಪೂರ್. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮರತರ ಆದ್ರೆ ಮರ ಅಲ್ಲದು, ಮಂಚ ತರಾನೆ ಆದ್ರೆ ಮಂಚ ಅಲ್ಲ ಅಲ್ವಾ? ಸ್ವಚ್ಛ ಆಗೋದಲ್ಲ ಹಂಗಲ್ಲದು, ಒಳಗಡೆಯಿಂದ ಬಳಿ ಒಳಗಡೆ ಹಾಕತ್ತ ಹೊರಗಡೆ ಹಾಕತ್ತ. ಸುಕೂನ್ ಒಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಬರೇ ಗುಡ್ಡ. ಏನೋ ಒಂದು 4 ದಿನ ಹಿಂಗೆ ಮಹಾರಾಷ್ಟ್ರದಾಗ ಇದ್ನಂದ್ರ ಹಿಂದಿನ ಸಂಪೂರ್ಣ ಸತ್ತು ಹೊಡ್ಬಿಡ್ತಿಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವಾಗ ಮಹಾರಾಷ್ಟ್ರದಾಗಿರೋ ಒಂದು ವಾಟರ್ ಫಾಲ್ಸ್ ಹೊಂಟಿವಿ, ರಿವರ್ಸ್ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಶಾರ್ಟ್ಸ್ ನೋಡಿರ್ತೀರಲ್ಲ, ಮೇಲ್ಗಡೆಯಿಂದ ಏನಾದರೂ ಹೋಗಿದ್ರೆ ಉಲ್ಟಾ ರಿವರ್ಸ್ ಆಗಿ ಬರುತ್ತೆ ಎಲ್ಲಷ್ಟದು. ಆ ಪ್ಲೇಸ್ ಅದು, ಅಲ್ಲಿ ಹೋಗಿ ತೋರಿಸ್ತೀವಿ ಯಾವ ಥರ ಇರುತ್ತೆ ಪ್ಲೇಸ್ ಅಂತೇಳಿ. ಇಲ್ಲಿಂದ ಒಂದಿನ್ನೂ 88 ಕಿಲೋಮೀಟ್ರ್ ಅದದು. ವೆದರ್ ಮಾತ್ರ ಸಖತ್ತಾಗೈತಿ. ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಮುಂದೆ ಹೋಗಿ ಎಲ್ಲಾದರೂ ರೂಮ್ ಇಲ್ಲಿ ನೋಡಿ ರೈನ್ ಕೋಟ್ ಹಾಕೊಂಡ್ರಾಯ್ತು. ಬನ್ನಿ. ಗೇಟ್ ನೋಡಿ ಹೆಂಗೆ ಮಾಡ್ಯಾರ, ಪೂರ್ತಿ ಮರತರ ಆದ್ರೆ ಮರ ಅಲ್ಲದು. ನೀವ್ಯಾಕೆ ಇಲ್ಲಿ ಕೂತ್ಕೊಳಕ್ ಹೋದ್ರಿ? ಇದು ಮಂಚ ತರಾನೆ ಆದ್ರೆ ಮಂಚ ಅಲ್ಲ ಅಲ್ವಾ? ಹೋದ್ರ ಜಾಗ ಡ್ರೋನ್ ಶಾಟ್ಸ್ ತೊಗೊಂಡಿವಲ್ಲ, ಇದೇ ಜಾಗ ಅದು. ಇದೇನು ಗುರು 3 ಕಿಲೋಮೀಟ್ರಿಂದ ಟ್ರಾಫಿಕ್ ಆಗಲ್ಲ ಇಲ್ಲಿ. ಘಾಟ್ ಒಂದು ದಾಟ್ಬಿಟ್ರೆ ಸಾಕು, ಮುಗಿತದಲ್ಲ. ಏನೋ ಎಷ್ಟು ಅದನ್ನು ದೂರ ಮುಗೀತು, ಇನ್ನು ಇಲ್ಲೇ ಅದ. ನೀರು ಅಡಿಕೆ ಆಗತ್ತದ ಭಾಳ. ಟೀ ಕುಡ್ದು ಹೋದ್ರಾಯ್ತು. ಇಲ್ಲಿಂದ ಇನ್ನೂ 60 ಕಿಲೋಮೀಟ್ರ್ ಅದ. ಏನು ಡ್ರೋನಲ್ಲಿ ಮೇಲಿಂದ ವ್ಯೂ ಪಾಯಿಂಟ್ ನೋಡಿದಾರಲ್ಲ, ಆ ಡ್ಯಾಮ್ ಇದು ದಿಂಬೆ ಡ್ಯಾಮ್. ದಿಂಬೆ ಡ್ಯಾಮ್ ಪ್ರವೇಶದ್ವಾರ ಇದೆ ನೋಡ್ರಿ ಡ್ಯಾಮ್. ನಮ್ಮ ಆಲಿಮೆಟ್ಟೆ ಕಟ್ಟಿರಲ್ಲ ಅದೇ ಥರನೇ 2 ಗುಡ್ಡಗಳು ನಡುವರ್ಕ ಡ್ಯಾಮ್ ಕಟ್ಟಾರ ಇವರು. ಫೋಟೋ ಗಿಟ ತಗೊಂಡಿವಿ. ಬನ್ನಿ, ಮುಂದೆ ಗಾರ್ಡ್ ಸೆಕ್ಷನ್ ಅದ, ಹೋಗಮ್ರಿ. ಡ್ಯಾಮಿಂದ ಬ್ಯಾಕ್ ವಾಟರ್ಸ್ ಇದು. ಏನೇ ಬಂದಿಲ್ಲ, ಮಳೆ ಬಂದ್ಬಿಟ್ರೆ ಹೆಂಗೆ ಕಾಣೋದು ಪೂರ್ತಿ. ರೋಡ್ ಟರ್ನಿಂಗ್ ಹೆಂಗದಲ್ಲ ಡೌನಲ್ಗೆ ಸ್ಲೋ ಆಗಿ ಬಿಡಬೇಕು. ಸ್ಟೇಟ್ ದಾರಿಗಳು ಇರ್ತಾವ, ಒಂದೊಂದು ರೂಟ್ಗಳು ಒಳಗಡೆ ಇರ್ತಾವೆ. ಮ್ಯಾಪ್ ಹಾಕೊಂಡು ಕರೆಕ್ಟಾಗಿ ಹೋಗ್ಲಿಲ್ಲಪ್ಪ ಅಂತಂದ್ರೆ ಎಕಡೆ ಹೋಗ್ಬಿಡ್ತದೆ ರೂಟು. ಹೋದ ಸರಿ ಮಹಾರಾಷ್ಟ್ರಕ್ಕೆ ಬಂದಾಗ ನಾನೇ ಮಚ್ಚಿ ವಾಟರ್ ಫಾಲ್ಸ್ಗೆ ಹೋಗಿದ್ದೀವಿ. ವಾಪಸ್ ಇಳಿಯೋ ಹೊತ್ನಾಗ ದಾರಿ ಮಿಸ್ ಆಗಿ ಯಾವುದೋ ರಾಜ್ಘಾಟ್ ಫೋರ್ಟಿಗೆ ಹೋಗ್ಬಿಟ್ಟಿವಿ. ಅಲ್ಲಿಂದ ಒಂದು 80 ಕಿಲೋಮೀಟ್ರ್ ನೈಟ್ ಹೊತ್ತು ಹೋಗಿ ಮತ್ತೆ ಅಲ್ಲಿ ಯಾರೋ ಲೋಕಲ್ದವ್ರನ್ನ ಕೇಳಿ ವಾಪಸ್ ಬರಾಟಿಗೆ ಅವತ್ತು 6:30-7ಕ್ಕೆ ಸ್ಟೇ ಇರೋರು ರಾತ್ರಿ 11ಕ್ಕೆ ಸ್ಟೇ ಆದ್ವಿ. ಹಂಗೆ ದಾರಿನ ಕೇಳ್ಕೊಂಡು ಹೋಗ್ಬೇಕು, ಗೊತ್ತಿದ್ರೆ ಹೊಡಿಬೇಕು, ಇಲ್ಲಪ್ಪ ಅಂದ್ರೆ ಮ್ಯಾಪ್ ಹಾಕ್ಕೊಂಡು ಇಲ್ಲ ಯಾರನ್ನ ಕೇಳ್ಕೊಂಡು ಹೋಗ್ಬೇಕು. ನಿನಗೆ ಸಾಟಿ ಇಲ್ಲ. ನೋಡು ಇವಾಗ ಒಂದು ವ್ಯೂ ಪಾಯಿಂಟ್ ಕಾಣುತ್ತಾ, ಈ ಗುಡ್ಡದಿಂದ ಆ ಗುಡ್ಡಕ್ಕೆ ನಡಬರ್ಕಿಲ್ಲ ಒಂದು ರೋಡ್ ಆಗ್ಯದ. ಗಾಡಿ ಒಳಿಸಿದ್ರ ಸ್ಲೋ ಹೇಳ್ಕೊಂಡು ಈ ಕಡೆ ಅಲ್ಲೊಂದು ಗುಡ್ಡ, 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 ಬರೇ ಗುಡ್ಡ. ಎಲ್ಲ ಬೇಕಾ ನಿನ್ಗೆ? ಪ್ಲೇಸ್ ಮಾತ್ರ ಅನಾಹುತ. ಈಗ ಇನ್ನು 20 ಕಿಲೋಮೀಟ್ರು 42 ನಿಮಿಷ ತೋರ್ಸಾಕತ್ತದ. ಟೈಮು 3:15. ಒಂದು 4 ಗಂಟೆಗೆ ಹೋದ್ವಿ ಅಂದ್ರೆ ಒಂದು 1.5 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ
6 ಗಂಟೆ 1 ಅವರ್ ಎಲ್ಲಾದ್ರೂ ಹೋಗಿ ರೂಮ್ ಮಾಡ್ಕೊಂಡು ಇವತ್ತು 7 ಗಂಟೆ ಒಳಗೆ ರೂಮ್ ಮಾಡಿಬಿಡ್ಬೇಕು. ರೂಮ್ ಮಾಡಿ ಸ್ವಲ್ಪ ಕೆಲಸವ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡಿ ನಾಳೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಡೋದು. ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ದಾರಿ ಚಲೋ ಇರ್ತದ, ಕಿಲೋಮೀಟ್ರ್ ಕಮ್ಮಿ ಇರ್ತದ, ಬಟ್ ಗಾಡಿ ಸೆಕ್ಷನ್ ಎಲ್ಲ ಟೈಮ್ ಲೇಟ್ ಆಗಿಬಿಡ್ತದೆ. ಒಂದೊಂದು ದಿನಕ್ಕೆ 2 ಇಲ್ಲ 3 ನೋಡಿದ್ರೆ ಭಾಳ ವಜೆ ಆಯಿತು ಪ್ಲೇಸ್ಗಳು. ಅದ್ರಾಗ ಇರ್ಬೇಕಲ್ಲಿ ನಿಂತು ಫೋಟೋ ತೊಗೊಂಡ್ಬಿಡ್ತೀವಿ. ನೋಡ್ರಿ ಹೆಂಗದ ಗ್ರೀನರಿ. ಸಣ್ಣ ಮಳೆ ಬರಕತ್ತಿದ, ಇನ್ನೂ ಭಾರಿ ಕಾಣೋದು. ಇವಾಗ ವಾಟರ್ ಫಾಲ್ಸ್ ಸಿಂಗಲ್ ರೋಡ್ ಹಿಡಿದ್ವಿ, ಒಂದೇ ರೂಟು ಚಚ್ಚದೆ ಇನ್ನೊಂದು. ಹೇಳುವುದು ಸಿಂಗಪೂರ್ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೋಗುವುದು ಕುನ್ನಪೂರು. ರಿವರ್ಸ್ ವಾಟರ್ ಫಾಲ್ಸ್ ಇದ್ರಣ್ಣ, ಸೀದಾನ ಥ್ಯಾಂಕ್ಸ್ ಭಯ್ಯ. ನಾ ಏನೋ ಒಂದು 4 ದಿನ ಹಿಂಗೆ ಮಹಾರಾಷ್ಟ್ರದಾಗ ಇದ್ನಿ ಅಂದ್ರೆ ಹಿಂದಿನ ಸಂಪೂರ್ಣ ಸತ್ತು ಹೊಡೆದ್ಬಿಡ್ತೀನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸುಕೂನ್ ಸ್ವರ್ಗ, ಸ್ವರ್ಗ ಗುರು, ಸ್ವರ್ಗ ಗುರು. ಇದೇನು ಚೆಕ್ ಪೋಸ್ಟ್ ಅನ್ಸುತ್ತಾ? ಇಲ್ಲ ಟಿಕೆಟ್ ತೊಗೋಬೇಕು. ಬನ್ರಿ ಟಿಕೆಟ್ ತಗೊಮ್ಮ. ಇವರು ಇಲ್ಲಿ ಬೇಸ್ ಪಾಯಿಂಟಿಗೆ ಬರೋಷ್ಟಿಗೆ ಮಳೆ ಹೊಡ್ಯಾಕತ್ಬಿಟ್ಟದ. ಪಾಗಾಗ್ಬಿಟ್ಟದ ಮಂಜು. ಗಾಳಿ ಇದ್ರೆ ತೋರಿಸ್ತಿದ್ವಿ. ಅಯ್ಯಪ್ಪ ಕೆಳಗಡೆ ನೋಡಿ ಎಷ್ಟಿದೆ ಅಲ್ಲಿ ಆಳ. ಇಲ್ಲಿ ಗೊತ್ತಾಗಲ್ಲ, ಇದು ಹತ್ರ ಹೋಗ್ತೀನಿ. ನೋಡ್ರಿ ಅಲ್ಲಿ ಸ್ವರ್ಗ. ಮಹಾರಾಷ್ಟ್ರ ಹೆಂಗ್ಲೇ ಇದು ವೈಸರ್ ಪೂರ್ತಿ ಇದಾಗ್ಯದಲ್ಲ, ಸ್ವಚ್ಛ ಆಗ್ಯಾವದಲ್ಲ. ಹಂಗಲ್ಲದು ಒಳಗಡೆಯಿಂದ ಮಳಿ ಒಳಗಡೆ ಹಾಕತ್ತ, ಹೊರಗಡೆ ಹಾಕತ್ತ. ಜೀವನನೇ ಉಲ್ಟದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ರಿವರ್ಸ್ ವಾಟರ್ ಫಾಲ್ಸ್ ಇಲ್ಲಿ ತನಕ ಗಾಡಿ ಅಷ್ಟೇ ಹೋಗೋದು. ಇಲ್ಲಿ ಮುಂದ್ಗಡೆ ಏನದ ಇನ್ನೊಂದು 10-15 ನಿಮಿಷ ನಡ್ಕೋತ ಹೋಗ್ಬೇಕತ್ತ. ಇಲ್ಲಿ ಪಾರ್ಕಿಂಗ್ ಮಾಡೀವಿ, ನೋಡ್ಬೇಕು. ಏನು ಕಳವಾಗ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ದೈವ, ಕಳವಾದ್ರೆ ಶಿವನಮ್ಮ. ಬ್ಯಾಗ್ ಎಲ್ಲ ಇಟ್ಟಾಯ್ತು ಅನಿಸ್ತು ಎಲ್ಲರದ್ದು ಇಲ್ಲಿ. ಇವಾಗ ಏನದ ಮೇಲ್ಗಡೆ ಹೋಗ್ಬೇಕು, ಯಾಕಂದ್ರೆ ಇಲ್ಲಿ ಪೂರ್ತಿ ಕಾರಣ ಮಕ್ಕಳು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೋಯ್ತು ನಮ್ಗೆ. ಇಲ್ಲಿ ಗಾಡಿ ಮೇಲೆ ಇಟ್ಟದು ಒಂದು ಸನ್ ಗ್ಲಾಸ್ ಎತ್ಬಿಟ್ರು. ಸುಮ್ಮನೆ ಯಾಕೆ ರಿಸ್ಕ್ ಅಂತ, ಒಳಗಡೆ ಕ್ಯಾಮ್ರಾ ಎಲ್ಲ ಇದಾವೆ, ಸೇಫಾಗಿ ಹೋದ್ರಾಯ್ತಂತ. ಇವಾಗ ಇಲ್ಲಿಂದ ಒಂದು 10 ನಿಮಿಷ ನಡಿಬೇಕಂತ ಹೇಳ್ಯಾರ. ನೋಡ್ಕೋತ ಹೋದ್ರಾಯ್ತು. ನೋಡ್ರಿ ವ್ಯೂ ಹೆಂಗದ, ಏನು ಕಾಣ್ತಿಲ್ಲ ಮುಂದಿರೋದು. ಅಣ್ಣ ನೋಡ್ರಿ ನೈಟ್ ಹಾಕೊಂಡು ಮುಂದೆ ಹೆಂಗೆ ಹೊಂಟನ. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಹೋಗಿ ದಾರಿ ತಪ್ಪಿಸ್ಕೊಂಡ್ರು ಬಂದ್ವಿ ಜಾಗಕ್ಕೆ. ಗಾಡಿ ಇಲ್ಲ, ಮಳೆ ಬಂದದ. ಅಲ್ಲಿ ಫಾಲ್ಸ್ ಕ್ರಿಯೇಟ್ ಆಗ್ಯದ. ಅಲ್ಲಿ ಬನ್ರಿ ಅಲ್ಲೇ ಹೋಗಮ್ಮ. ಫೈನಲಿ ಬಂದ್ವಿ ಗುರು. ಪ್ಲೇಸ್ ಬಂದದಕ್ಕೆ ಹೆಂಗೆ ಅನಿಸ್ಲಿ? ಸ್ವಲ್ಪ ಮಸ್ತ್ ಅದಿಲ್ಲ? ಗಾಳಿ ಒಂದು ಇತ್ತಂದ್ರೆ ಭಾರಿ ಆಗ್ತದಲ್ಲ. ಸೊಗಸ್ ಬಾ. ಮಳೆ ಬಂದ್ಬಿಟ್ಟದ, ಗಾಳಿನೇ ಇಲ್ಲ ಜಾಸ್ತಿ. ರಿವರ್ಸ್ ವಾಟರ್ ರಿವರ್ಸ್ ಆಗ್ತಿಲ್ಲ. ಅದು ವ್ಯೂ ಎಂಜಾಯ್ ಮಾಡಿಕೊಂಡು ಹೋಗ್ಬೇಕಷ್ಟೇ ಇವಾಗ. ಈ ನೀರು ಎಲ್ಲಿಂದ ಬರ್ತಾವಪ್ಪ ಅಂತಂದ್ರೆ ಅಲ್ಲಿ ಮೇಲ್ಗಡೆ ಜೀವದಾನ್ ಪೋರ್ಟ್ ಅದ. ಮಂಜು ಇದಾದ್ರಿಂದ ಕಾಣೋದಾಗ್ಯದ. ಆ ಜೀವದಾನ್ ಪೋರ್ಟಿಂದ ನೀರು ಹರಿದು ಬಂದು ಇಲ್ಲಿಂದ ಕೆಳಗೆ ಬಿಡ್ತಾವೆ. ಅಲ್ಲಿ ಎಷ್ಟು ಹೇಳಿ ಮಳೆ ಅಂದ ಇದು ಮಹಾರಾಷ್ಟ್ರ ಏಡಿನ ಫೇಮಸ್ ಅವ್ರಿಗೆ. ಏಡಿ ಫೇಮಸ್ ಇದ್ರೆ ಅಂದ್ರೆ ಜಾಸ್ತಿ ಏಡಿ ಇಲ್ಲಿ. ಇವನು ಕಾಲ ಸಿಗ್ಬೇಕತ್ಲೆ. ಏನು ಮಾಡೋದು ಬರ್ರಿ ಅವು? ಹಾಂ, ಏನು ಮಾಡಲ್ಲ. ಏನು ಮಾಡಿದ್ರು ಏನು ಬೂಟ ಅವನು ಬಲ್ಲಿ. ಥ್ಯಾಂಕ್ ಯು.
ರಿವರ್ಸ್ ವಾಟರ್ ಫಾಲ್ಸ್ ನೋಡ್ಕೊಂಬಂದ್ವಿ. ಇವಾಗ ಕಾಲ್ ವಾಟರ್ ಫಾಲ್ಸ್ಗೆ ಹೋಗ್ಬೇಕು, ಟೈಮ್ ಇಲ್ಲ. ಇವಾಗ ಹೋಗಿ ರೂಮ್ ಗಿಮ್ ಮಾಡ್ಕೊಂಡು ಸ್ಟೇ ಇದ್ರಾಯ್ತು. ರೋಡ್ ನೋಡ್ಬೋದು ಹೆಂಗದ, ಪೂರ್ತಿ ಕೆಸರು. ಇನ್ನೂ ಒಂದು 200 ಮೀಟ್ರ್ ಹಿಂಗೆ ಅದ. ಗಾಡಿಗಳು ಹೋಗ್ಬಿಟ್ರಲ್ಲ ದೊಡ್ಡ ದೊಡ್ಡ ಬೈಕು. ಸ್ಲಿಪ್ ಆಗುತ್ತಪ್ಪ, ಸ್ಲೋ ಆಗಿ ಹೋಗ್ಬೇಕು ಗಾಡಿ ತೊಗೊಂಡು. ಇನ್ನೊಂದು 200 ಮೀಟ್ರ್ ಅದ, ಸ್ಲೋ ಆಗಿ ಹೋಗಿ ಏನು ರೋಡಿಗೆ ಹತ್ಬೇಕು. ಏನು ಮುಂದಿನ ದಾರಿನೇ ಕಾಣಲಾಗ್ಯದ. ವೈಸರ್ ಮ್ಯಾಗ ಎತ್ಕೊಂಡಿನಿ, ನೀರೆಲ್ಲ ಒಳಗೊಂಟಾವ ಹೆಲ್ಮೆಟ್ದಾಗ. ಇನ್ನೂ 40 ಕಿಲೋಮೀಟ್ರ್ ಅದ. ಇವಾಗ ಕಾಳು ವಾಟರ್ ಫಾಲ್ಸ್ ಇಂದ 15 ಕಿಲೋಮೀಟ್ರ್ ಹೋಗಿ ಇಲ್ಲೊಂದು ರೂಮ್ ನೋಡಿವಿ. ಇವಾಗ ರೂಮಲ್ಲಿಟ್ಟು ಲಗೇಜ್ ಎಲ್ಲ ಊಟ ಮಾಡಲು ಸಿಗ್ತೀನಿ. ಅಣ್ಣ ಮತ್ತೆ ಬಂದೆ ಅಣ್ಣ ನೀನು ಇಲ್ಲೇ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಿಕ್ಸ್ ವೆಜ್ಜು, ಕಾಜು ಮಸಾಲ.